ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ, ಬನ್ನಿ ಕೇಳೋಣ. ಅವ್ರದೆಲ್ಲ ಕೆಲಸಗಳು ಮಾಡಿದ್ರು. ಈಗ ಬಿಜೆಪಿ ಅವರು ವಿರೋಧ ಮಾಡಿದ್ರೆ ಯಾರ ಬಜೆಟ್ ನಮ್ದು ಕ್ಯಾಬಿನೆಟ್ ಬಜೆಟ್ ಯಾರು ಹೇಳಿದ್ದು ನೀರಾವರಿ ಬೇರೆ? ನಾನು ನೋಡ್ರಿ, ನಾನು ಸಮಗ್ರ ಕರ್ನಾಟಕದವನು. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮೈಸೂರು ಕರ್ನಾಟಕ, ಕರಾವಳಿ ಕರ್ನಾಟಕ, ಬೆಂಗಳೂರು ಕರ್ನಾಟಕ ಎಲ್ಲ ನಮ್ಮ ಕರ್ನಾಟಕ, ಸಮಗ್ರ ಕರ್ನಾಟಕ. ಸರ್, ನೀವು ಕಳೆದ ಬಾರಿ ಮೇಕೆದಾಟಿಗೂ ಹಣ ಇಟ್ಟಿದ್ರಿ, ಅದರ ಖರ್ಚಾಗಿರಲಿಲ್ಲ. ಕಳೆದ ಬಾರಿ ಮೇಕೆದಾಟಿಗೂ ಹಣ ಇಟ್ಟಿದ್ರಿ, ಹಣ ಖರ್ಚಾಗಿರ್ಲಿಲ್ಲ. ನಾನೆಲ್ಲ ಇಟ್ಟಿದ್ದು ಕಳಸಾ ಬಂದಿಗೂ ಹಣ ಇಟ್ಟಿದ್ರಿ, ಅದು ಸಹ ಖರ್ಚಾಗಿಲ್ಲ. ಈ ಬಾರಿ ಸಹ ಹಣ ಇಟ್ಟಿದ್ದೀರಾ, ಅದು ಪರಿಸರ ಕ್ಲಿಯರೆನ್ಸ್ ಆಗಿಲ್ಲ. ನಾವು ಹಣ ಇಟ್ಟಿರ್ಲಿಲ್ಲ, ಅವ್ರು ಹಣ ಇಟ್ಟು ತಗೊಂಡ್ರು ವಾಪಸ್ಸು. ಬಟ್ ನಾವು ಅದಕ್ಕೆ ಏನೇನು ಬೇಕೋ ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ, ನಾವು ರೆಡಿ ಆಗಿದ್ದೀವಿ. ಸರ್, ಈಗ ಬಿಜೆಪಿ ಇದಕ್ಕೆ ವಿರೋಧ ಮಾಡಿದ್ದಾರೆ. ಅದೇ ಪಕ್ಷದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಈ ಅಭಿನಂದನೆ ಸಲ್ಲಿಸಿದ್ದಾರೆ, ಒಳ್ಳೆ ಬಜೆಟ್ ಅಂತ. ಇದು ಏನು ಸೂಚನೆ ಕೊಡಿ? ನಾವು ಸೋಮಶೇಖರ್ ಬೇಕಾದಷ್ಟು ಜನ ಕೊಡ್ತಾರೆ, ನೀವು ಅವ್ರ ಹತ್ರಕ್ಕೆ ಹೋಗಿಲ್ಲ ಅಷ್ಟೇ, ಬರೀ ಸೋಮಶೇಖರ್ ಹತ್ರಕ್ಕೆ ಹೋಗಿದ್ದೀರ ಅಷ್ಟೇ. ಈ ಬೇರೆಯವ್ರ ಹತ್ರಕ್ಕೆಲ್ಲ ಹೋಗಿ ಎಲ್ಲರಿಗೂ ಖುಷಿ ಇದೆ ರೀ. ಫಸ್ಟ್ ಕ್ಲಾಸ್ ಬಜೆಟ್ ಅವ್ರು ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಈಗ ಅವರು ಸೋಮಶೇಖರ್ ಅವ್ರಿಗೆ ಗೊತ್ತಿದೆ ಬೆಂಗಳೂರು ನಗರಕ್ಕೆ ಏನೇನು ಬೇಕು ಅಂತ. ಈಗ 110 ಹಳ್ಳಿದು ಅವರೇ ಬಂದು 110 ಹಳ್ಳಿದು ನೀರು ಬೇಕು ಅಂತ ಬಂದು ನನಗೆ ಹೇಳಿ ಸೇರಿಸಿದ್ದೆ ಸೋಮಶೇಖರ್ ಅವರು. ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ ನಾವೆಲ್ಲ ಈ BJP MLA ಇದ್ದಾರಲ್ಲ, ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಅವ್ರದ್ದೆಲ್ಲ ಇನ್ನೊಂದು ಕಾರ್ಪೊರೇಷನ್ ಬಜೆಟ್ ಮಂಡಿಸ್ತೀನಲ್ಲ, ಆಗ ಅವ್ರದ್ದು ಇನ್ನೂ ಹೆಚ್ಚಿಗೆ ವಿಶ್ವಾಸ ತಿಳಿಸ್ಬೋದು. ನಾನು ಕಾಣ್ತಾ ಇಲ್ವ ಬ್ರ್ಯಾಂಡಾಗೆ? ಅಲ್ಲ ರೀ, ಎಂತೆಂಥ ಪ್ರೋಗ್ರಾಮ್ ಸೇರಿಸಿದ್ದೀವಿ. ರೈಲ್ವೆಗೆ ದುಡ್ಡು, ಇಂಟರ್ನಲ್, ಟನಲ್, ಸ್ಕೈಡೆಕ್, ಟೌನ್ಶಿಪ್, ಮೆಟ್ರೋ, ಸ್ಯಾಟಲೈಟ್ ಸಿಟಿ, ಇನ್ನೇನು ಬೇಕು, ಬಿಸ್ನೆಸ್ ಕಾರಿಡಾರ್. ಸರ್, ಕುಮಾರಸ್ವಾಮಿ ರಸ್ತೆ ರಿಪೇರಿ ಮಾಡ್ಲಿಕ್ಕೆ ಆಗಲ್ಲ, ಇವರು ಟನಲ್ ತಗೊಳ್ಳಿಕ್ಕೆ ಕೊಟ್ಟವ್ರೆ, ದುಡ್ಡಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಪಾಪ ಅಸೆಂಬ್ಲಿಗೆ ಬರೋಕ್ಕಾಗಿಲ್ಲ. ಅಸೆಂಬ್ಲಿಗೆ ಬಂದು ಬಜೆಟ್ನ ನೋಡಿದ್ರೆ ಆ ಸಂತೋಷ ಪಟ್ಕೊಂಡು ಇದ್ರೆ ಪರವಾಗಿಲ್ಲ. ಅವರು ಎಲ್ಲೋ ಕೂತ್ಕೊಂಡು ಎಲ್ಲೋ ದೂರ ಇಟ್ಕೊಂಡು PA ಹೇಳ್ದಂಗೆ, ಯಾರು ಪ್ರೆಸ್ ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡು ಕೂತ್ಕೊಂಡು ಆಗ್ತಿದೆ. ಇಲ್ಲಿ ಬಂದು ನಮ್ದು ಏನು ತಪ್ಪಿದೆ ಅಂತ ಅವ್ರು ಅಸೆಂಬ್ಲಿಗೆ ಬಂದು ಬಜೆಟ್ ಬಗ್ಗೆ ಭಾಷಣ ಮಾಡಿ, ಚರ್ಚೆ ಮಾಡಿ, ನಿಮ್ಮನ್ನ ಹೋಲಿಸಿ, ಹೋಲಿಸಿ ಸರ್ಕಾರಕ್ಕೆ ಬೈದಾಗ ಆಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅವ್ರ ಮಾರ್ಗದರ್ಶನ ನಮಗೆ ಬಹಳ ಅವಶ್ಯಕತೆ ಇದೆ. ಥ್ಯಾಂಕ್ ಯು ಸರ್. ಇದು ರಾಜ್ಯಸಭೆ ಸರ್, ಯಾರ ಮೇಲೂ ತೆರಿಗೆ ಹಾಕಿಲ್ಲ, ಇದು ಆರ್ಥಿಕ ಶಿಸ್ತನ್ನ ಕಾಪಾಡಿರುವಂತಹ ಬಜೆಟ್. ಇದು ಸಿದ್ದರಾಮಯ್ಯ ಬಜೆಟ್ಗೆ DCM ಡಿ ಕೆ ಶಿವಕುಮಾರ್ ಹೊಗಳಿಕೆಯನ್ನ ಹಾಡಿದ್ದಾರೆ. ಸಹಜ ಇದು. ಯಾರ ಮೇಲೂ ತೆರಿಗೆ ಹಾಕಿಲ್ಲ ಅನ್ನುವಂತ ಹೇಳಿದ್ದಾರೆ. ಬಟ್ ಅಬಕಾರಿ ತೆರಿಗೆಗೆ ಸಂಬಂಧಪಟ್ಟಂಗೆ ಅಕ್ಕಪಕ್ಕದ ರಾಜ್ಯವನ್ನ ನೋಡಿ ಸ್ಲ್ಯಾಬ್ಗಳನ್ನ ಫಿಕ್ಸ್ ಮಾಡ್ತೀವಿ ಅಂತ ಅಂದಿದ್ದಾರೆ. ಅದರಲ್ಲಿ ಇಂಡಿಯನ್ ಮೇಡ್ ವಿಸ್ಕಿಗೆ, ಅದಾದ್ಮೇಲೆ ಅಂದ್ರೆ ಹಾರ್ಡ್ ಡ್ರಿಂಕಿಗೆ, ಆಮೇಲೆ ಬಿಯರ್ಗೆ ಹೇಳಿದ್ದಾರೆ ಅದು ಪರಿಷ್ಕರಣೆ ಆಗುವಂತ ಚಾನ್ಸಸ್ ಇದೆ ಅಂತ. ಅದನ್ನು ಹೊರತುಪಡಿಸಿ ಈ ಸ್ಟ್ಯಾಂಪ್ ಡ್ಯೂಟಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಟಾರ್ಗೆಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಗೌರ್ಮೆಂಟ್ ಅವರು ಪರ್ಮಿಷನ್ ನಮಗೆ ಕೊಟ್ಟಿಲ್ಲ. 6 ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಕರೆದು ಟೆಂಡರ್ ಕೂಡ ಪಾಸ್ ಮಾಡಿದ್ದೀವಿ. ಅವರು 2 ನಿಮಿಷಕ್ಕೆ ಅವರು ಪರ್ಮಿಷನ್ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮೇಕೆದಾಟು ಯೋಜನೆ ಅದು ಕೂಡ ಈಗಾಗಲೇ ನಮ್ಮ ಅಥಾರಿಟಿಯವರು ಹೇಳಿದ್ದಾರೆ. ಅದಕ್ಕೂ ಕೂಡ ನಾವೆಲ್ಲ ಸಿದ್ಧತೆ ನಾವು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಕುಡಿಯೋ ನೀರಿಗೆ ಮಾಡ್ಕೊಂಡಿದ್ದೇವೆ. 110 ಹಳ್ಳಿಗಳಿಗೆ ನೀರು ಕೊಡಲಿಕ್ಕೆ ನಾವು ಮಾಡ್ಕೊಂಡಿದ್ದೇವೆ. ಬೆಂಗಳೂರಿಗೆ ಜನರ ಒತ್ತಡವನ್ನು ತಡಿಬೇಕು ಅಂತೇಳಿ ಮಾಗಡಿಯಲ್ಲಿ ಒಂದು ಟೌನ್ಶಿಪ್ಪು, ನೆಲಮಂಗಲಲ್ಲಿ ಒಂದು ಟೌನ್ಶಿಪ್ಪು, ಹೊಸಕೋಟೆಯಲ್ಲಿ ಒಂದು ಟೌನ್ಶಿಪ್ಪು, ಬೆಂಗಳೂರು ಸುತ್ತ ರಾಮನಗರದಲ್ಲಿ ಬಿಡದಿಲ್ಲ ಒಂದು ಟೌನ್ಶಿಪ್ಪು ಮಾಡಿ ಆ ಒತ್ತಡವನ್ನು ನಿಲ್ಲಿಸಬೇಕು. ಇನ್ನು ಕಾಲದಲ್ಲಿ ಯಲಹಂಕ ಟೌನ್ಶಿಪ್ಪು, ಕೆಂಗೇರಿ ಟೌನ್ಶಿಪ್ ಅಂತ ಮಾಡಿದ್ರಲ್ಲ, ಹಂಗೆ ಈ 5 ಕಡೆ ಈ 5 ಬೆರಳಿದೆ 5 ಟೌನ್ಶಿಪ್ನ ಹೊಸ ಟೌನ್ಶಿಪ್ನ ಮಾಡಿ ಈ ಒತ್ತಡವನ್ನು ನಿಲ್ಲಿಸಬೇಕು ಅಂತ ಮಾಡಿದ್ದೇವೆ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ. ಹಂಗೆ ಇವತ್ತು ಕೃಷಿಗೆ ವಿಶೇಷವಾಗಿ ರೆವಿನ್ಯೂ ಇಲಾಖೆಗಳಲ್ಲಿ ಆಗ್ತಾ ಇರೋಂಥ ನಮ್ಮ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದೀವಿ. ಜನಗೆ ಸರಳೀಕರಣ ಮಾಡಿಕೊಂಡು ರಿಜಿಸ್ಟ್ರೇಷನಲ್ಲಿ ಇರ್ಬೋದು,
ಪಾಣಿ ಪೋಡಿ ಇವೆಲ್ಲ ಕೂಡ ಖಾತೆಗಳು ಎಲ್ಲ ಕೂಡ ಈ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಆಸ್ತಿ ತೆರಿಗೆದಾರರಿಗೆ ಖಾತೆ ಮಾಡಿಕೊಂಡು ಖಾತೆಯನ್ನು ಕೊಟ್ಟು ಅವ್ರಿಗೆಲ್ಲ ಮನೆ ಬಾಗಿಲಿಗೆ ಖಾತೆ ತಂದಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಬೆಂಗಳೂರಿಗೊಂದು ವಿಶೇಷವಾಗಿ ನಾವು ಟೂರಿಸಂ ಪ್ಲೇಸ್ ಆಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಸ್ಕೈಡೆಕ್ ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರಲ್ಲ ಈ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, DCM DK ಏನಾದ್ರು ಕುಮಾರಸ್ವಾಮಿ ಅವರು ಎಲ್ಲೋ ಕೂತು ಅವ್ರ PA ಹೇಳ್ದಂಗೆ ಅಥವಾ ಮಾಧ್ಯಮದವ್ರನ್ನ ಕೇಳಿ ಅವ್ರು ಟೀಕೆ ಮಾಡೋದಲ್ಲ, ಸದನಕ್ಕೆ ಬರಬೇಕಿತ್ತು, ಬಜೆಟ್ ಭಾಷಣ ಕೇಳಬೇಕಿತ್ತು, ಆ ನಂತರದಲ್ಲಿ ಹೇಳಬೇಕಿತ್ತು. ಅವ್ರ ಮಾರ್ಗದರ್ಶನದ ಅವಶ್ಯಕತೆ ನಮಗಿದೆ ಅಂತ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ಕುಮಾರಸ್ವಾಮಿ ಅವರ ಮಾತಿಗೆ DK ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ಸುತ್ತ ರಾಮನಗರದಲ್ಲಿ ಬಿಡದಿಲ್ಲ ಒಂದು ಟೌನ್ಶಿಪ್ ಮಾಡಿ. ಆಮೇಲೆ ಏನಿದೆ ಬಜೆಟ್ನಲ್ಲಿ ಏನಿದೆ ಅಂತ ಕೆಲವರು ಕೇಳ್ತಾ ಇದ್ರು. ಕಳೆದ ವರ್ಷನೂ ಕೂಡ ನೀವು ಮೇಕೆದಾಟಿಗೆ ಇಷ್ಟು ಹಣ ಮೀಸಲಿಟ್ಟಿದ್ರಿ, ಕಳಸಾ ಬಂಡೂರಿಗೆ ಮೀಸಲಿಟ್ಟಿದ್ರಿ, ₹1 ಖರ್ಚು ಮಾಡೋಕ್ಕಾಗಿಲ್ಲ, ಈ ಸಲನೂ ಮೀಸಲಿಡ್ತೀವಿ ಅಂತೀರಾ, ಏನು ಉಪಯೋಗ ಅಂತ ಹೇಳ್ಕೊಂಡು ಕೇಂದ್ರದಿಂದ ನಮ್ಗೆಲ್ಲ ಅನುಮೋದನೆ ಸಿಗಬೇಕಾಗಿದೆ. 2 ನಿಮಿಷದಲ್ಲಿ ಅವರು ಅನುಮೋದನೆಯನ್ನು ಕೊಟ್ಟರೆ ನಾವು ಕೆಲಸ ಕಾರ್ಯ ಶುರು ಮಾಡ್ತೀವಿ. ಅದನ್ನು ಕೊಡ್ತಾ ಇಲ್ಲ ಅವರು ಅನ್ನುವಂಥದ್ದನ್ನು ಸಹಜ ಉತ್ತರ, ರೆಡಿಮೇಡ್ ಆನ್ಸರ್ ಅದು. ಯಾಕಂದರೆ ಈಗ ಆಡಳಿತ ನಡೆಸುವಂಥವ್ರ ಬಳಿ ಕೇಳಿದ್ರೆ ಅದೇ ಉತ್ತರ ಬರೋದು. ಯಾಕಂದರೆ ಅದು ಆ ಥರದ ಸಂಗತಿಗಳು ವಾಸ್ತವದಲ್ಲಿ ಆಗ್ತಾ ಇದೆ ಕೂಡ. ಆಮೇಲೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರ, ಆಮೇಲೆ ಅಕ್ಕಪಕ್ಕದ ರಾಜ್ಯಗಳ ಅನುಮೋದನೆ, ಇದೆಲ್ಲವೂ ಕೂಡ ಬೇಕಾಗುತ್ತೆ. ಕಾನೂನಾತ್ಮಕ ತೊಡಕುಗಳನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಇವರು ಎಷ್ಟು ಪ್ರಯತ್ನ ಪಡ್ತಿದ್ದಾರೆ, ಎಷ್ಟು ಮನವರಿಕೆ ಮಾಡಿಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ.